ಒಳಗೆ ಯಾವ ಸಮಾಜವನ್ನು, ಅಪೇಕ್ಷಿತ ಸಮಾಜವನ್ನು ನಿರ್ಮಿಸುವಲ್ಲಿ ತನ್ನ ಯೋಗದಾನವನ್ನು ನೀಡಿತೋ ಆ ಎಲ್ಲ ಶರಣರ ಶ್ರೀ ಸನ್ನಿಧಿಗೆ ವಂದಿಸುತ್ತಾ, ವೇದಿಕೆಯ ಮೇಲೆ ಉಪಾಸೀನರಾಗಿ ನಮ್ಮೆಲ್ಲರಿಗೂ ಆಶೀರ್ವಚನಗಳನ್ನು ನೀಡಿದಂಥ ಹಿರಿಯರಾದ ಮಾರ್ಗದರ್ಶಕರು ಆದಂಥ ಸಿಂದಗಿ ಸಾರಂಗ ಮಠದ ಪ್ರಭು ಸಾರಂಗಧರೇಶ್ವರ ಶ್ರೀಗಳೇ ಆದಿಯಾಗಿ ಎಲ್ಲ ಪೂಜ್ಯಪಾದರ ಮಾತೆಯರ ಚರಣಗಳಲ್ಲಿ ಪ್ರಣಾಮಗಳನ್ನು ಹೇಳ್ತಾ, ವೇದಿಕೆಯ ಮೇಲೆ ಆಸೀನರಾಗಿರುವಂಥ ರಾಜನೈತಿಕ ಕ್ಷೇತ್ರದ ಎಲ್ಲ ಹಿರಿಯರಲ್ಲಿ, ಎದುರಿಗೆ ಉಪಸ್ಥಿತರು ಇರುವಂಥ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಅನಂತ ಶರಣಾರ್ಥಿಗಳು. ಬಹಳ ದಿವಸದ ಮ್ಯಾಗ ಇವತ್ತ ನಾಳೆ ಅನ್ಕೊಂತ ಕಡೆಗೆ ಇವತ್ತು ಸೇರಿವೆಲ್ಲರೂ. ಇದು ಬಹಳ ಪೂರ್ವದಲ್ಲೇ ಆಗಬೇಕಾದಂಥ ಸಮಾವೇಶ ಆಗಿತ್ತು. ಇದರೊಳಗೆ ಬಹಳ ಮಂದಿ ಬಂದಿರಿ. ಕೆಲವು ಮಂದಿ ಈ ಕಾಡಸಿದ್ದೇಶ್ವರ ಸ್ವಾಮಿ ಹಿಂಗೆ ಮಾತಾಡ್ತಾನಂದ್ರೆ ಹೆಂಗಾರ ಅದಾನ ನೋಡೋಣಂತ ಬಂದವರು ಒಂದಿಷ್ಟು ಮಂದಿ ಅದ್ರ ಇದ್ರಾಗ. ಇಷ್ಟು ದಿಟ್ಟಾಗಿ ಮಾತಾಡ್ತಾನಂದ್ರೆ ನೋಡೋಣಂತ ಬಂದಿರಿ ಕೆಲವು ಮಂದಿ. ಇನ್ನು ಕೆಲವು ಮಂದಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಇಂಥ ಚಲೋ ಕೆಲಸ ಮಾಡ್ತಾರೆ, ಇದರೊಳಗೆ ಸಹಭಾಗಿ ಆಗ್ಲಿಕ್ಕಂದ್ರೆ ಇನ್ನು ಮತ್ಯಾವ ಪಾಪದಾಗ ಸಹಭಾಗಿ ಆಗೋದು, ಹೋಗೋಣ ಅಂತ ಬಂದವರು ಕೆಲವು ಮಂದಿ ಐತಿ. ಇನ್ನು ಕೆಲವು ಮಂದಿ ಹೆಂಗಂದ್ರೆ ಮನ್ಯಾಗ ಹೆಣ್ಮಕ್ಳು ಕಳಿಸ್ಕೊಟ್ಟಾರಂತ ಬಂದವರು ಕೆಲವು ಮಂದಿ. ಹೆಚ್ಚಿಸ್ಬೇಡ, ಬೇಡ, ಇದನ್ನ ಹೆಚ್ಚು ಮಾಡಬೇಡ, ಅಷ್ಟೇ ಇಟ್ಬಿಡು. ಮನ್ಯಾಗ ಅವುಗಳಿರ್ತಾರೆ, ಅವ್ರು ದಿನ ಕೇಳ್ತಿರ್ತಾರೆ, ಎಲ್ಲರೂ ಸೋಷಿಯಲ್ ಮೀಡ್ಯಾದಾಗ ಅದು ನೋಡ್ತಿರ್ತಾರೆ. ಮನೆ ನಾವು ನೋಡ್ಕೋತೀವಿ, ಇವತ್ತೊಂದು ದಿವ್ಸ ಹೋಗ್ನಿ ಅಲ್ಲಿ ಅಂತ ಕಳಿಸ್ಕೊಟ್ಟಾರ. ಹಂಗೆ ಬಂದು ಎತ್ತುಗಳು ಭಾಳ ಅದಾವ ಇದ್ರಾಗ. ಇನ್ನು ಕೆಲವು ಜನ ಯುವಕರು ಏನದಾರ, ಇಷ್ಟು ಮಂದಿ ಅಪ್ಪಗಳು ಬಂದಾರ, ಎಲ್ಲರದು ದರ್ಶನ ಆಕ್ಕೈತಿ, ಎಲ್ಲರದು ಮಾರ್ಗದರ್ಶನ ಆಕ್ಕೈತಿ. ಮತ್ತು ನಾವು ನಮ್ಮ ಧರ್ಮ ಉಳ್ಸಕ್ಕೆ ಹೋಗಲಿಲ್ಲ ಅಂದ್ರೆ ಏನು ಮಸೀದಿಗೆ ಹೋಗಿ ನಮಾಜ್ ಮಾಡೋದೈತೇನೋ ಅಂತ ತಿಳ್ಕೊಂಡು ಈ ಸಮಾವೇಶಕ್ಕೆ ಬಂದವರು ಬಹಳ ಮಂದಿ ಅದೀರಿ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು. ಎಲ್ಲ ಪೂಜ್ಯರು ಮಾತಾಡ್ಯಾರ. ಮೊದಲನೇದ್ದು, ಬಬಲೇಶ್ವರದಾಗ ಯಾಕೆ ಈ ನಮ್ಮ ಅಣ್ಣಗಳೇನು ಮುಂದೆ ನಿಂತಾರಲ್ಲ, ಅವರು ಜನಪ್ರತಿನಿಧಿಗಳು. ಇವರೆಲ್ಲರೂ ಮಂದಿ ಮನಸ್ಸಿನೊಳಗೆ ಏನು ಪ್ರಶ್ನೆ ಇರ್ತಾವೆ ಅವನ್ನೆಲ್ಲ ಅವ್ರು ನಮಗೆ ಕೇಳ್ತಾರೆ. ಕೇಳಿ ಉತ್ತರ ಕೊಡುವಂಥ ಜವಾಬ್ದಾರಿ ಅವ್ರ ಮೇಲೆ ಇರ್ತೈತಿ. ಹೊಕ್ಕಿರಪ್ಪ, ಆ ಎಲ್ಲರನ್ನೂ ಕೇಳ್ರಿ ಬಬಲೇಶ್ವರದಾಗ ಯಾಕೆ. ಅದಕ್ಕೆ ನಮ್ಮ ಪೂರ್ವದಲ್ಲಿ ಬಹಳ ಮಂದಿ ಮಹಾತ್ಮರು ಉತ್ತರನೂ ಕೊಟ್ಟಾರ. ನಾವೇನು ಎತ್ಕೊಂಡವ್ರು ಕೂಸಪ್ಪ, ಯಾರು ಕರೀತಾರೆ ಅವ್ರಂತೇಳಿ ಹೋಗ್ತೀವಿ. ಅದಕ್ಕೆ ಇಲ್ಲಿಯವ್ರು ಬಾ ಅಂದರು, ಇಲ್ಲಿ ಬಂದೀವಿ ಅಷ್ಟೇ. ನೀವೇನು ತಿಳ್ಕೊಂಡ್ರಿ, ಯಾರನ್ನಾರ ಹಣ್ಯಾಕೆ ಬಂದೀವಿ ಅಂತಾರೇನು. ನಿಮ್ಮ ಕಿವಿ ಅದರ ಸಲುವಾಗಿ ಭಾಳ ನಿಗರಿ ಕುಂತಿರ್ತಾವೆ. ಅವನು ಹಣ್ಯಾಕೆ ಬಂದಾರೇನು, ಇವನು ಹಣ್ಯಾಕೆ ಬಂದು, ನಾವು ಯಾರನ್ನೂ ಹಣ್ಯಾಕೆ ಬಂದವ್ರಲ್ಲ ಶಿವಾಯನ್ಮ. ದೇವ್ರು ಹಣಿತಾನೆ, ಯಾರನ್ನ ಹಣಿಬೇಕು ಅವ್ರನ್ನ, ನಾವು ಹಣಿಯವ್ರಲ್ಲ. ನಾವು ದೇವರಲ್ಲಿ ಪ್ರಾರ್ಥನಾ ಮಾಡ್ಕೊಳ್ಳೋರು. ಎಲ್ಲ ನಮ್ಮ ಜನಸಾಗರ ಬಂದೈತಿ. ಬಸವಾದಿ ಶರಣರು ಹಿಂದೂ ಬೃಹತ್ ಸಮಾವೇಶ ಅಂತ ಹಿಂಗ್ಯಾಕೆ ಹೆಸರು ಕೊಟ್ರಿ ಅಂತೂ ನಮ್ಮನ್ನು ಕೇಳ್ಯಾರ ನಮ್ಮ ಅಣ್ಣಗಳೆಲ್ಲರೂ. ಮತ್ತೇನು ಹಿಂದೂ ಸಮಾವೇಶ ಅಂದ್ರೆ ನಡೀತಿತ್ತಲ್ಲ, ಬಸವಾದಿ ಶರಣರು ಇದು ಏನು ವಿಚಿತ್ರ ಅನ್ನಿಸ್ತೈತ್ರಿ ನಮ್ಗೆ ಅಂತಂತಾರೆ. ಯಾಕಂದ್ರೆ ಬಸವಾದಿ ಶರಣರ ಮ್ಯಾಗ ಕೆಲವು ಮಂದಿ ಪೇಟೆಂಟ್ ಮಾಡ್ಕೊಂಡಾರ. ಅವ್ರ ಬಗ್ಗೆ ನಾವು ಅಷ್ಟ ಮಾತಾಡೋರು, ಜಗತ್ತಿನಾಗ ಮತ್ತೊಬ್ಬರಿಗೆ ಯಾರಿಗೆ ಅವ್ರ ಮ್ಯಾಗ ಅಧಿಕಾರ ಇಲ್ಲ ಅನ್ನುವಂಥ ಒಂದು ತಿಳುವಳಿಕೆಯನ್ನು, ತಪ್ಪು ತಿಳುವಳಿಕೆಯನ್ನು ಸಮಾಜದೊಳಗೆ ನಿರ್ಮಾಣ ಮಾಡ್ಯಾರ. ಆ ತಪ್ಪು ತಿಳುವಳಿಕೆಯನ್ನು ತೆಗೆದು ಹಾಕುವ ಸಲುವಾಗಿನ ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.